ಮನೇಲಿರೋ ಹಿರಿಯರೆಲ್ಲ ನಮ್ಮತ್ರ ಹೇಳ್ತಾರೆ, ಕಲ್ಲೇಟ್ ಬಿದ್ರೂನು ಕಣ್ಣೇಟ್ ಬೀಳ್ಬಾರ್ದು ಅಂತ ಅಲ್ವಾ? ಇವಾಗ ಅರ್ಥ ಆಗಿರ್ಬೇಕು ನಾನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ. ಕಣ್ದೃಷ್ಟಿ ಅಂದ್ರೇನು? ಹೊಸದೇನು ಅಲ್ವಲ್ಲ. ಈ ಕಣ್ದೃಷ್ಟಿ ಎಂತಹ ಕೋಟ್ಯಾಧೀಶ್ವರ ಆಗಿದ್ರೂನು ಬಡವನ್ನಾಗ್ ಮಾಡ್ಬಿಡುತ್ತೆ. ಉದಾಹರಣೆಗೆ, ಒಳ್ಳೆ ದೊಡ್ಡ ಶ್ರೀಮಂತನ ನೋಡಿ ನಿನಗೇನಪ್ಪಾ ನೀನೊಬ್ಬ ದೊಡ್ಡ ಕೋಟ್ಯಾಧೀಶ್ವರ ಅಂತ ಹೇಳಿದ್ರೆ ಅದು ಒಂದ್ ರೀತಿಲಿ ಕಣ್ದೃಷ್ಟಿನೇ. ಇವತ್ತು ಚೆನ್ನಾಗಿ ನಡೀತಿರೋಂತ ಬಿಸ್ನೆಸ್ ಕಣ್ದೃಷ್ಟಿಯಿಂದ ಚೆನ್ನಾಗಿ ನಡೀದೇ ಇರ್ಬೋದು. ವೈದ್ಯಕೀಯ ವೆಚ್ಚ ಜಾಸ್ತಿ ಆಗ್ಬೋದು, ಮಾಡೋ ಕೆಲಸ ಎಲ್ಲ ವಿಫಲ ಆಗ್ಬೋದು. ಹೀಗೆ ಹಲವಾರು ಸಮಸ್ಯೆ ನಮ್ಮನ್ನ ಕಾಡ್ಬೋದು. ಇಂಥ ಎಲ್ಲ ಸಮಸ್ಯೆಗೂ ಪರಿಹಾರನೇ ನಮ್ಮ ಕಣ್ದೃಷ್ಟಿ ಕವಚ. ಈ ಕಣ್ದೃಷ್ಟಿ ಇವಾಗ್ ಬಂದಿದ್ದ? ಇಲ್ಲ, ಹಿಂದಿನ ಕಾಲದಿಂದ ನಾವು ಎದುರಿಸ್ತಿರೋ ಒಂದು ಸಮಸ್ಯೆ ಅಂದ್ರೆ ಈ ಕಣ್ದೃಷ್ಟಿ. ಹಾಗಾಗಿ ರಾಜರುಗಳೆಲ್ಲ ಯುದ್ಧಕ್ಕೆ ಹೋಗಿ ಬಂದ ನಂತರ ಗೆದ್ದಿರೋ ಪ್ರದೇಶಗಳ ಮೇಲೆ ಕಾವಲ್ಗಾರನ ಹಾಕ್ತಿದ್ರು. ಇವಾಗ ಗೊತ್ತಾಗಿರ್ಬೇಕಲ್ಲ ಈ ಕಣ್ದೃಷ್ಟಿ ಎಷ್ಟ್ ಕೆಟ್ಟದು ಅಂತ. ಈ ಕಣ್ದೃಷ್ಟಿ ಆದಿಕಾಲದಿಂದ ನಮ್ಮನ್ನ ಭಯಪಡಿಸ್ತಿರೋದು ಸತ್ಯ. ಇಂತಹ ಒಂದು ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಏನು ಅಂದ್ರೆ ಈ ಕಣ್ದೃಷ್ಟಿ ಕವಚ. ಈ ಕಣ್ದೃಷ್ಟಿ ಕವಚನ ಈಗ್ಲೇ ಆರ್ಡರ್ ಮಾಡಿ. ನಾನು ದಿನ ದೇವಸ್ಥಾನಕ್ಕೆ ಹೋಗ್ತೀನಿ, ಪೂಜೆ ಮಾಡ್ತೀನಿ, ಆದ್ರೂನು ನನಗೂ ಕೂಡ ನೆಮ್ಮದಿಯಾದ ಜೀವನ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅನ್ಕೋತೀರಾ? ಕಣ್ದೃಷ್ಟಿನೇ. ದೇವರಿಗೆ ಕಣ್ದೃಷ್ಟಿ ಬೀಳುತ್ತೆ ಅಲ್ವಾ? ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ದೇವರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ದೃಷ್ಟಿ ಬೊಟ್ಟನ್ನ ಇಟ್ಟು ದೃಷ್ಟಿ ತೆಗಿತಾರೆ. ಇದು ನಾವೆಲ್ಲರೂ ನೋಡಿದೀವಿ. ದೇವರಿಗೆ ಕಣ್ದೃಷ್ಟಿ ಬೀಳುತ್ತೆ ಅಂದ್ರೆ ನಾವೆಲ್ಲ ಸಾಧಾರಣ ಮನುಷ್ಯರು ಕಣ್ದೃಷ್ಟಿ ಬೀಳಲ್ವಾ? ಈ ತರ ಕಣ್ದೃಷ್ಟಿ ಏನಾದ್ರೂ ಬಿದ್ರೆ ದುಡ್ಡು ನಿಮ್ಮ ಹತ್ರ ಬರೋದಿಲ್ಲ, ಅನ್ಕೊಂಡಿರೋ ಕೆಲ್ಸಗಳ್ಯಾವುದೂ ಆಗೋದಿಲ್ಲ, ಬೇಡದೇ ಇರುವಂತ ಸಮಸ್ಯೆಗಳು, ಕೋರ್ಟು ಕಚೇರಿಗಳು, ಗಂಡ ಹೆಂಡತಿ ನಡುವೆ ಸಮಸ್ಯೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ನಷ್ಟ, ಆಪತ್ತುಗಳು, ಆರೋಗ್ಯ ಸಮಸ್ಯೆ ಏರ್ಪಡುತ್ತೆ. ಇದಕ್ಕೆಲ್ಲ ಒಂದು ಪರಿಹಾರ ಅಂದ್ರೆ ಕಣ್ದೃಷ್ಟಿ ಕವಚ. ಈ ಕಣ್ದೃಷ್ಟಿ ಕವಚದಲ್ಲಿ ಗರುಡ ಮುಖ ಇರುವಂತ ಉಂಗರ, ಕಣ್ದೃಷ್ಟಿ ಹೋಗ್ಲಾಡ್ಸೋ ಕಣ್ದೃಷ್ಟಿ ಡಾಲರ್, ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ. ಇನ್ನು ಯಾಕೆ ಚಿಂತೆ ಮಾಡ್ತಿದ್ದೀರಾ? ಈಗಲೇ ಕಣ್ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ. ಈ ಕಣ್ದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡಿ.